ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಚಾನಲಿಗೆ ಸ್ವಾಗತ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಬಂದುಬಿಟ್ಟು ರಾಜರತ್ನ ಈವೆಂಟ್ಸ್ನವರ ಒಂದು ಬೃಹತ್ ಆಹಾರ ಮೇಳ ಅಂತಂದರೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಸ್ಮರಣಾರ್ಥ ಹಾಗೆ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಒಂದು ಆಹಾರ ಮೇಳ ಹಾಗೆ ಪ್ರದರ್ಶನ ಕೂಡ ಇಟ್ಕೊಂಡಿದ್ರು, ಅಂದರೆ ಸೇಲ್ಸ್ ಕೂಡ ಇತ್ತು. ನಾನು ಜಾತ್ರೆನೇನೋ ಅಂತ ಅಂದ್ಕೊಂಡೆ, ಎಲ್ಲೋ ಒಂದು ಫಂಕ್ಷನಿಗೆ ಹೋಗಿ ವಾಪಸ್ ಬರಬೇಕಾದ್ರೆ ನಾನು ನೋಡಿರೋ ಅಂಥದ್ದು ಇದನ್ನು. ಸೊ ಹಾಗೆ ನೋಡ್ಕೊಬರೋಣ ಏನೇನೆಲ್ಲ ಇದೆ ಅಂತ ಹೇಳಿಬಿಟ್ಟು ವಿಸಿಟ್ ಮಾಡಿರೋವಂಥದ್ದು. ಖುಷಿ ಆಯಿತು, ಸ್ವಲ್ಪ ಡಿಫ್ರೆಂಟಾಗಿ ಅನ್ನಿಸ್ತು. ಒಂದು ಜಾತ್ರೆ, ನಮ್ಮ ಊರಿನ ಒಂದು ಮಾರಿಕಾಂಬೆ ಜಾತ್ರೆ ಕೂಡ ಹತ್ರನೇ ಬರ್ತಾಯಿದೆ, ಅದೇ ಜಾತ್ರೆಯ ಒಂದು ವಿಶೇಷವಾಗಿ ಅನ್ನೋ ಥರ ಅನ್ನಿಸ್ತಾ ಇತ್ತು. ಸೊ ಒಂದು ಸರಿ ಹೋಗ್ಬಿಟ್ಟು ನೋಡ್ಕೊಬಂದಿರೋವಂಥದ್ದು ಒಂದಿಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಎಂಟ್ರೆನ್ಸ್ ಇದು ಬರ್ತಾ ಇರೋ ತಕ್ಷಣ ರಾಜರತ್ನ ಈವೆಂಟ್ಸ್ನವರಲ್ಲಿ ಒಂದು ಪುನೀತ್ ರಾಜ್ಕುಮಾರ್ ಒಂದು ದೊಡ್ಡ ಫ್ಲೆಕ್ಸಿ ಹಾಕ್ಕೊಂಡಿದ್ರು. ಸೊ ಅದರ ಮುಂದೆ ನಿಂತ್ಕೊಂಡ್ಬಿಟ್ಟು ಒಂದು ಸೆಲ್ಫಿ ತೆಗೆದ್ಬಿಟ್ಟು ಇನ್ಸ್ಟಾದಲ್ಲಿ ಶೇರ್ ಮಾಡಿ ಅಂತ ಹೇಳಿಬಿಟ್ಟು, ಸೊ ನಾವು ಶೇರ್ ಮಾಡಲಿಲ್ಲ, ಹಾಗೆ ಒಂದು ಫೋಟೋನ ತಗೊಂಡ್ವಿ. ಪುನೀತ್ ರಾಜ್ಕುಮಾರ್ ಅವರು ನೋಡಿದ ಕೂಡಲೇ ನಮಗೆ ಅನಿಸುತ್ತಲ್ವ, ಹೌದು ದೊಡ್ಡ ಸ್ಟ್ಯಾಚು, ಖುಷಿ ಅನ್ನಿಸ್ತು. ಸೊ ಅವರನ್ನು ಆ ಒಂದು ಫ್ಲೆಕ್ಸಿನ ನೋಡ್ಕೊಬಿಟ್ಟು ಸೀದಾ ಒಳಗೆ ಹೋಗಿದ್ವಿ. ಸೊ ಇಷ್ಟು ದೊಡ್ಡ ಫ್ಲೆಕ್ಸಿ ಹಾಕಿದ್ರು, ಪ್ರದರ್ಶನ ಹಾಗೆ ಬೃಹತ್ ಆಹಾರ ಮೇಳ ಅಂತ ಹೇಳಿಬಿಟ್ಟು. ಸೊ ಸೀದಾ ಹೋಗ್ತಾ ಇದ್ವಿ. ನೋಡುವಾಗ ಫಸ್ಟ್ ಎಂಟ್ರೆನ್ಸ್ ಇದು. ಫಸ್ಟಿಗೆ ಒಳಗೆ ಹೋದ ಕೂಡಲೇ ಒಂದು ಆಯುರ್ವೇದಿಕ್ ಪೌಡ್ರನ್ನ ಮಾರ್ತಾಯಿದ್ರು. ಸೊ ಅದನ್ನು ಟೇಸ್ಟ್ ಮಾಡಿ ಅಂತ ಕೂಡ ಅವರು ಕೊಟ್ಟರು ನಮಗೆ. ಹಾಗೆ ಅದು ಕಫ ಕೆಮ್ಮು ಇವಕ್ಕೆಲ್ಲ ಬರುತ್ತೆ ಅಂತ ಕೂಡ ಹೇಳಿದರು. ಹಾಗೆ ಮುಂದೆ ಹೋದ್ವಿ. ಇಲ್ಲಿ ಒಂದು ಮ್ಯಾಟನ್ನು ತೋರಿಸ್ತಾ ಇದ್ದಾರೆ ಅವರು, ಸ್ಲಿಪ್ ಆಗಲ್ಲ, ಬಾತ್ರೂಮಲ್ಲೆಲ್ಲ ಹಾಕ್ಬೋದು ಅಂತ. ಹಾಗೆ ಇಲ್ಲೇನೋ ಪೇಯ್ನ್ ಆದರೆ ಹಚ್ಕೊಳ್ಳಿ ಅಂತ ಹೇಳಿಬಿಟ್ಟು ಕೂಡ ಹೇಳಿದರು. ಹಾಗೆ ಖಾದಿ ವಸ್ತುಗಳು, ಟವೆಲ್ಲು, ಕರ್ಚೀಫು ಈ ಥರದ್ದೆಲ್ಲ ಇತ್ತು. ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಒಂದು ಸರಿ ಹೀಗೆ ತೋರಿಸ್ತೀನಿ. ಇದು ರಾಗಿ ಬೋಟಿ ಅಂತ ಹೇಳ್ತಾಯಿದ್ರು, ಟೇಸ್ಟ್ ಮಾಡಿ ಅಂಥೇಳಿ. ನಂತರ ಬಂದುಬಿಟ್ಟು ಬಟ್ಟೆಗಳು, ಸೀರೆ, ಡ್ರೆಸ್ಗಳು, ಬಟ್ಟೆ ಇವೆಲ್ಲ ಇದ್ವು. ಹಾಗೆ ಗೊಬ್ಬರ. ನಂತರ ಇದು ಖಾದಿ ವಸ್ತುಗಳು, ಖಾದಿ ಬಟ್ಟೆ, ಟವೆಲ್ಗಳು, ಕರ್ಚೀಪ್ಗಳು, ಸೀರೆ, ಡ್ರೆಸ್ಗಳು ಇವೆಲ್ಲ ಇದ್ವು. ತುಂಬ ಚೆನ್ನಾಗಿತ್ತು. ಇಳ್ಕಲ್ ಸೀರೆ ಅಂತ ಹೇಳಿಬಿಟ್ಟು ಕೂಡ ತೋರಿಸಿದ್ರು ಅವರು. ಸೀರೆಗಳು, ಸಿಲ್ಕ್ ಸ್ಯಾರೀಸು, ಹಾಗೆ ಕಾಟನ್ ಬಟ್ಟೆಗಳು ಇವೆಲ್ಲ ಇದ್ವು. ಅದರ ನಂತರ ಒಂದಿಷ್ಟು ಜ್ಯುವೆಲರೀಸ್ಗಳು, ಇದು ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತು. ಜ್ಯುವೆಲರೀಸ್ಗಳು ನೋಡೋದಕ್ಕೆ ಡಿಫ್ರೆಂಟಾಗಿ, ಇಯರಿಂಗ್ಸು, ಜುಮ್ಕಾ ಈ ಥರದ್ದೆಲ್ಲ. ಇದು 4 ದಿವಸ ಇತ್ತು ಆಯಿತಾ. ನಾವು ನಮ್ಗೆ ಗೊತ್ತಿರಲಿಲ್ಲ ಇಲ್ಲಿ ಈ ಥರ ಮೇಳ ಇದೆ ಅಂತ ಹೇಳಿಬಿಟ್ಟು. ನಾವು ಫಂಕ್ಷನ್ ಮುಗಿಸ್ಬಿಟ್ಟು ಮಧ್ಯಾಹ್ನದ ಹೊತ್ತಿಗೆ ಹೋಗಿರೋ ಅಂಥದ್ದು. ಜನ ಕೂಡ ತುಂಬಾ ಕಮ್ಮಿ ಇದ್ದರು, ಜಾಸ್ತಿ ಜನ ಇರಲಿಲ್ಲ, ಫ್ರೀ ಆಗಿತ್ತು. ಹಾಗೆ ಎಲ್ಲ ಬ್ಯೂಟಿ ಪ್ರಾಡಕ್ಟ್ಸ್ ಕೂಡ ಅಲ್ಲಿ ಸೇಲಿಗಿಟ್ಟಿದ್ರು, ಅದನ್ನು ಕೂಡ ಇಲ್ಲಿ ಟ್ರೈ ಮಾಡ್ತಾಯಿದ್ರು ಇಲ್ಲೆಲ್ಲ. ಹಾಗೆ ಮುಂದೆ ಬರ್ತಾ ವೆರೈಟಿ ಆಫ್ ಜ್ಯುವೆಲರೀಸು, ಆರ್ನಮೆಂಟ್ಸು ಇವೆಲ್ಲ ಇದ್ವು. ತುಂಬ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು. ಹಾಗೆ ನೋಡ್ಕೊಳ್ತಾ ಬಂದ್ವಿ. ಅದರ ನಂತರ ನನಗೆ ಚನ್ನಪಟ್ಟಣ ಟಾಯ್ಸ್ ಅಂತ ಹೇಳ್ತಾರಲ್ವ, ಸೊ ಅದು ತುಂಬಾ ಇಷ್ಟ ನನಗೆ ನೋಡೋದಕ್ಕೂ. ಹಾಗೂ ತುಂಬ ಕೆಲವೊಂದೆಲ್ಲ ಇದ್ದಾವೆ ಆ ಗೊಂಬೆಗಳೆಲ್ಲ ನನ್ನ ಹತ್ರ.
ಅದನ್ನು ಕೂಡ ನೋಡ್ತಾ ಬಂದೆ. ಹಾಗೆ ಸೀರೆಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ವು. ಸಿಲ್ಕ್ ಸ್ಯಾರೀಸ್ಗಳು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಡ್ರೆಸ್ ಕೂಡ ಅಷ್ಟೇ ಸ್ವಲ್ಪ ರೇಟ್ ಕೂಡ ಓಕೆ ಅಂತ ಅನ್ನಿಸ್ತು. ನೋಡೋದಕ್ಕೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು. ಅದನ್ನು ನೋಡ್ತಾ ನೋಡ್ತಾ ಹಾಗೆ ಬರ್ತಾ ಮುಂದೆ ಪರಿಮಳ ಘಮ ಘಮ ಅನ್ನಿಸ್ತಾ ಇತ್ತು. ಏನಂತಂದರೆ ಉಪ್ಪಿನಕಾಯಿಗಳು, ವೆರೈಟೀಸ್ ಆಫ್ ಉಪ್ಪಿನಕಾಯಿಗಳು ತುಂಬ ವೆರೈಟಿ ಇದ್ವು. ಮಾವಿನಕಾಯಿ, ಕವಳಿಕಾಯಿ ಹೇಳ್ತಾರಲ್ವ ಅದು, ಲಿಂಬೆಹಣ್ಣಿಂದು, ಇವೆಲ್ಲ ಸ್ವಲ್ಪ ಸ್ವಲ್ಪ ಟೇಸ್ಟ್ ಕೂಡ ಮಾಡೋಕ್ಕೆ ಕೂಡ ಕೊಡ್ತಾಯಿದ್ರು. ಈ ಪುಟಾಣಿ ಹುಡುಗಿ ಅವಳು ಕೂಡ ಒಂದು ಸ್ವಲ್ಪ ಟೇಸ್ಟ್ ಮಾಡ್ತಾಯಿದ್ಲು. ಘಮ ಕೂಡ ಅಷ್ಟೇ ಚೆನ್ನಾಗಿತ್ತು. ಅದರ ನಂತರ ಹಾಗೆ ಮುಂದೆ ಬ್ಯಾಗ್ಗಳು, ವೆರೈಟಿ ಆಫ್ ಬ್ಯಾಗ್ಗಳಿದ್ವು. ನಂತರ ಚನ್ನಪಟ್ಟಣ ಗೊಂಬೆಗಳು, ತುಂಬ ವೆರೈಟೀಸ್ ಆಫ್ ಗೊಂಬೆಗಳು ನೋಡೋದಕ್ಕೆ ಖುಷಿ ಅನ್ನಿಸ್ತಾ ಇತ್ತು. ಅವರು ಹೇಳ್ತಾಯಿದ್ರು ನ್ಯಾಚುರಲ್ ಕಲರ್ಸನ್ನು ನಾವು ಅಪ್ಲೈ ಮಾಡ್ತೀವಿ. ಹಾಗೆ ನನ್ನ ಮಗಳು ಕೂಡ ಹೇಳ್ತಾಯಿದ್ಲು ನನಗೆ ಚನ್ನಪಟ್ಟಣ ಟಾಯ್ಸಿಂದು ಆ ಗೊಂಬೆಗಳ ಪಾಠ ಕೂಡ ಇದೆ ಅಂತ ಹೇಳಿಬಿಟ್ಟು. ಹಾಗೆ ಮಾತಾಡ್ತಾ ಅವರು ಕೂಡ ಹೌದು, ಇದನ್ನು ನಾವು ಮಾಡುವಾಗ ನ್ಯಾಚುರಲ್ ಕಲರ್ಸನ್ನು, ಈ ಹಣ್ಣುಗಳು, ತರಕಾರಿಗಳ ಅದನ್ನು ಉಪಯೋಗಿಸ್ಕೊಬಿಟ್ಟು ಕಲರ್ ಮಾಡ್ತೀವಿ ಅಂತ ಕೂಡ ಹೇಳ್ತಾಯಿದ್ರು. ಹಾಗೆ ಅವರು ಒಂದು ವಿಡಿಯೋ ಕೂಡ ನಮಗೆ ತೋರಿಸಿದ್ರು, ನಿಮಗೂ ಕೂಡ ತೋರಿಸ್ತೀನಿ. ಈ ಗೊಂಬೆಗಳನ್ನು ನೋಡಿ ತುಂಬ ಖುಷಿ ಅನ್ನಿಸ್ತಾ ಇತ್ತು. ನಾನು ಅವ್ರ ಹತ್ರ ಹೇಳ್ತಾ ಇದ್ದೆ, ನಮ್ಮ ಮನೇಲೂ ಕೂಡ ಕೆಲವೊಂದು ಇದ್ದಾವೆ. ಅಂದರೆ ನನ್ನ ತಮ್ಮ ತುಂಬ ಇಷ್ಟ ಚನ್ನಪಟ್ಟಣ ಗೊಂಬೆಗಳನ್ನು ಯಾವಾಗಲೂ ಪರ್ಚೇಸ್ ಮಾಡ್ತಿದ್ದೆ ಈ ಥರ ಸೇಲ್ಸ್ಗಳಲ್ಲಿ. ಅದನ್ನು ತಂದು ಇಟ್ಟಿದ್ದಾರೆ. ಹಾಗೇ ಇದೆ ನೋಡಿ, ಅದು ಏನೂ ಕೂಡ ಚೇಂಜ್ ಆಗಲಿಲ್ಲ. ಅದೇ ಥರ ಹೇಗೆ ಒಯ್ದಿರ್ತೀವೋ ಅದೇ ಥರ ಇರುತ್ತೆ. ತುಂಬ ಖುಷಿ ಆಗುತ್ತೆ. ಹಾಗೆ ಮುಂದೆ ಬಂದ್ವಿ, ಎಳ್ನೀರನ್ನು ಹೋಲ್ ಮಾಡೋ ಅಂಥ ಒಂದು ಇದನ್ನು ಕೂಡ ತೋರಿಸಿದ್ರು ಅವರು. ಅದು ಕೂಡ ನೋಡಿಬಿಟ್ಟು ಮುಂದೆ ಹೋದ್ವಿ. ಹಾಗೆ ಇವೆಲ್ಲ ನೋಡ್ಕೊಬಿಟ್ಟು ಮುಂದೆ ಬರ್ತಾ ಇರುವಾಗ ವೆರೈಟಿ ಆಫ್ ಐಸ್ ಕ್ರೀಮ್ಸು, ಎಳ್ನೀರು ಐಸ್ ಕ್ರೀಮು ಮತ್ತು ಬೇರೆ ಬೇರೆ ಫ್ಲೇವರ್ನ ಐಸ್ ಕ್ರೀಮನ್ನ ಹಾಕಿದರು. ಹಾಗೆ ವಿಶೇಷವಾಗಿ ಯಾವುದೂ ಆಹಾರ ಮೇಳ ಏನು ಸ್ಪೆಷಲ್ ಆಗಿರಲಿಲ್ಲ. ಮಸಾಲ ಮಂಡಕ್ಕಿ, ಮಿರ್ಚಿ, ಹಾಗೆ ಲೆಮನ್ ಜ್ಯೂಸು, ಶರ್ಬತ್ತು ಮತ್ತು ಹೋಳಿಗೆ, ಆಮೇಲೆ ಹಾಗೆ ರುಮಾಲ್ ರೊಟ್ಟಿ ಕೂಡ ಸ್ಪೆಷಲಾಗಿ ಇತ್ತು. ಅದು ಬಿಟ್ಟರೆ ಒಂದಿಷ್ಟು ಸ್ನ್ಯಾಕ್ಸ್ಗಳನ್ನು ಇಟ್ಟಿದ್ರು. ಸ್ಪೆಷಲಾಗಿ ಬೇರೆ ಏನೂ ಇರಲಿಲ್ಲ. ಹಾಗೆ ಅದರ ನಂತರ ಮುಂದೆ ಬಂದಮೇಲೆ ಬ್ಯಾಗ್ಗಳು ಕಾಣಿಸ್ತು. ತುಂಬ ಚೆನ್ನಾಗಿತ್ತು. ಅವರು ಮನೆಯಲ್ಲೇ ಮಾಡೋ ಅಂಥದ್ದು.
ತುಂಬ ಪೇಷನ್ಸಲ್ಲಿ ಮಾಡ್ತಾರೆ. ತುಂಬ ಖುಷಿ ಆಯಿತು ಅವ್ರದ್ದು ಕಲರ್ ಕಾಂಬಿನೇಷನ್ಸ್ ಎಲ್ಲ ನನಗೆ ತುಂಬ ಖುಷಿ ಅನ್ನಿಸ್ತು. ಈ ಥರ ಸ್ಯಾರಿ ಬ್ಯಾಗು, ಡ್ರೆಸ್ ಬ್ಯಾಗು, ಹಾಗೆ ಇದು ಒಂದು ಕಾಟನ್ ಬ್ಯಾಗು, ಕಾಟನ್ ಬಟ್ಟೆಯಲ್ಲಿ ಪ್ಯೂರ್ ಕಾಟನ್ನ, ಅದು ಸೀರೆ ಮತ್ತು ಬ್ಲೌಸು ನಾವು ರೆಡಿಯಾಗಿ ಇಟ್ಕೊಂಡು ಸಿಂಗಲ್ ಸೀರೆ ಮತ್ತು ಬ್ಲೌಸ್ ಇಟ್ಕೊಳ್ಳೋಕ್ಕೆ. ಹಾಗೆ ಪೌಚ್ಗಳು, ಅದು ಕೂಡ ಅಷ್ಟೇ ಅವರು ಹೇಳಿದರೆ, ಆರ್ಡ್ರ್ ಹೇಳಿದರೆ ಮಾಡಿ ಕೊಡ್ತಾರಂತೆ. ಖುಷಿ ಅನ್ನಿಸ್ತು. ಅವರ ಒಂದು ವಿಸಿಟಿಂಗ್ ಕಾರ್ಡನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಬಿಡ್ತೀನಿ, ಅವ್ರ ನಂಬರ್ ಮತ್ತು ಚೆಕ್ ಮಾಡ್ಕೊಳ್ಳಿ. ಅಲ್ಲಿಗೆ ಒಳಗಿನ ಎಲ್ಲ ಮೇಳ ಮುಗೀತು. ಹೊರಗಡೆ ಬಂದ್ವಿ. ಹೊರಗಡೆ ಕೃಷಿಗೆ ಕೆಲವೊಂದು ಮಾರಾಟ ಮಾಡೋ ಅಂಥ ಕೆಲವೊಂದು ವಸ್ತುಗಳು ಅದಕ್ಕೆ ಸಂಬಂಧಪಟ್ಟಿರುವಂಥದ್ದಿತ್ತು. ಇದು ತುಂಬಾ ಇಷ್ಟ ಆಯಿತು ನನಗೆ. ಬಳೆ 50 ರೂಪಾಯಿಗೆ 2 ಜೊತೆ ಅಂತ ಹೇಳ್ತಾಯಿದ್ರು. ನೋಡೋದಕ್ಕೆ ಕೂಡ ತುಂಬ ಖುಷಿ ಅನ್ನಿಸ್ತಾ ಇತ್ತು. ನಂತರ ಹಾಗೆ ಮುಂದೆ ಹೋದರೆ ಒಂದಿಷ್ಟು ಬಟ್ಟೆಗಳು ಇವನ್ನೆಲ್ಲ ಸೇಲಿಗಿಟ್ಟಿದ್ರು, ಬ್ಯಾಗ್ಗಳು ಇವನ್ನೆಲ್ಲ. ಇದಿಷ್ಟು ನೋಡ್ಕೊಬಿಟ್ಟು ತುಂಬ ಹಾಗೆ ಅದರ ನಂತರ ಒಂದಿಷ್ಟು ಸಸಿಗಳನ್ನು ಕೂಡ ಇಟ್ಟಿದ್ರು ಮಾರಾಟಕ್ಕೆ. ಇವನ್ನೆಲ್ಲ ನೋಡಿಬಿಟ್ಟು ಈಗ ಬಂದಿರೋಂಥ ಟ್ರೆಂಡ್ ಇದು. ಸೊ ಇದನ್ನು ಕೂಡ ನೋಡಿಬಿಟ್ಟು ಹಾಗೆ ನಾವು ಹೊರಟ್ವಿ. ತುಂಬಾ ಸ್ಪೆಷಲ್ ಅನ್ನಿಸ್ತಾ ಇತ್ತು. ಒಂಥರ ಜಾತ್ರೆ ಲುಕ್ ಅನ್ನೋ ಥರ ಹೊರಗಡೆ ಎಲ್ಲ ಸಣ್ಣ ಸಣ್ಣ ಅಂಗಡಿಗಳು, ಹಾಗೆ ಮಕ್ಕಳಿಗೋಸ್ಕರ ಆಟಾಡೋದಕ್ಕೆ ಇದನ್ನು ಕೂಡ ಇಟ್ಟಿದ್ರು. ಇದು ಕೂಡ ನಮಗೆ ಒಂಥರ ವಿಶೇಷ ಅನ್ನಿಸ್ತು. ಹಾಗೆ ನನ್ನ ಮಗಳ ಫ್ರೆಂಡ್ ಒಬ್ಬಳು ಸಿಕ್ಕಿದ್ಲು, ಹಾಗೆ ಮಾತಾಡಿಸ್ಕೊಬಿಟ್ಟು ಮುಂದೆ ಹೋದ್ವಿ. ಇಲ್ಲಿ ಬಂದುಬಿಟ್ಟು ಪಿಂಗಾಣಿ ಪಾತ್ರೆಗಳೆಲ್ಲ ಇದ್ವು ಡಿಫ್ರೆಂಟಾಗಿ. ನಂತರ ಒಂದಿಷ್ಟು ಮಕ್ಕಳ ಆಟ ಸಾಮಾನುಗಳು, ಹಾಗೆ ಪಾತ್ರೆಗಳು, ನಂತರ ಹೇಳಿದ್ನಲ್ಲ ಸಸಿಗಳು, ತುಂಬ ಥರದ ಸಸಿಗಳು ಕೂಡ ಇಟ್ಟಿದ್ರು ಮಾರಾಟಕ್ಕೆ. ಮೇಳದ ಒಳಗಡೆ ಹೋಗ್ಬೇಕಾದ್ರೆ ನಮಗೆ ಅನ್ನಿಸ್ತಾ ಇತ್ತು ಏನೇನೆಲ್ಲ ಇದೆ ಅಂತ ಹೇಳಿಬಿಟ್ಟು. ಸೊ ನಿಮಗೆ ಕೂಡ ಹಾಗೆ ಅನ್ನಿಸ್ತಾ ಇತ್ತಲ್ವ ಈ ವಿಡಿಯೋದಲ್ಲಿ ಏನೇನೆಲ್ಲ ಇದೆ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಖುಷಿಯಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಮಾಡಿರೋಂಥ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸ ವ್ಯೂವರ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.